ಕೆಂಪು ಸಮವಸ್ತ್ರವನ್ನು ಧರಿಸಿರುವ ತಂಡ ಮಾಡ್ತಾ ಇದ್ದಾರೆ. ಭಗತ್ ಸಿಂಗ್ ಸಾಮಾಜಿಕ ಈ ತನ್ನ ಉಪಸ್ಥಿತಿಯನ್ನು ಈ ಪ್ರದರ್ಶನದಲ್ಲಿ ತೋರಿಸಿಕೊಳ್ತಾ ಇದೆ. ಪಂಜಾಬ್ನಲ್ಲಿ ಜನಿಸಿದ ಭಾರತ ಮಾತೆಯ ವೀರ ಪುತ್ರ ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ ಕ್ರಾಂತಿಕಾರಿ. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಭಾರತವನ್ನು ಬ್ರಿಟಿಷರ ಅಭಿವೃದ್ಧಿಗೆ ಮಾರು ಮಾಡಬೇಕೆಂದು ಕನಸುಕೊಂಡು ಹೋರಾಟ ನಡೆಸಿದವರು. ಭಗತ್ ಸಿಂಗ್ ನಮ್ಮ ದೇಶ ಕಂಡ ಅಪ್ರತಿಮ ದೇಶಭಕ್ತ. ಭಾರತೀಯರನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರೇರೇಪಿಸಿದವರು. ತನ್ನ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣ ತೆತ್ತು ಹುತಾತ್ಮೆ ಎನಿಸಿಕೊಂಡವರು. ಅಂತ ಮಹಾನ್ ವ್ಯಕ್ತಿಯ ಸಾಮರ್ಥ್ಯವನ್ನು ಹೊಂದಿರುವಂತ ನಮ್ಮ ಶಾಲೆಯ ಮೊದಲನೇ ತಂಡ ಆಗಮಿಸ್ತಾ ಇದೆ. ಕ್ರೀಡಾ ವಂದನೆಯನ್ನು ಸ್ವೀಕರಿಸಲಿಕ್ಕೆ ಪ್ರಭಾಕರ್ ಶೆಟ್ಟಿ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ಪಥಸಂಚಲನೆ ಸಾಗಿ ಬರುವುದರ ಮೂಲಕ ಕ್ರೀಡಾ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಕೂಟದಲ್ಲಿ ಪಥಸಂಚಲನೆ ಅನ್ನುವುದು ಒಂದು ಪ್ರಮುಖವಾದ ಸಂಗತಿ. ವಿದ್ಯಾರ್ಥಿಗಳು ತಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕ್ರೀಡಾ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎರಡನೆಯ ಸಾಗಿ ಬರ್ತಾ ಇದೆ ಪಿಂಕ್ ಬಣ್ಣವನ್ನು ಹೊಂದಿರುವಂತಹ ನಮಿತಾ ಇವರ ನಾಯಕತ್ವದ ತಂಡ ಸುಭಾಷ್ ಚಂದ್ರ ಬೋಸ್ ತಂಡ. ನೇತಾಜಿ ಅಂತ ಖ್ಯಾತರಾಗಿದ್ದ ಸುಭಾಷ್ ಚಂದ್ರ ಬೋಸರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಪ್ರತಿಮ ದೇಶಭಕ್ತ. ಒರಿಸ್ಸಾದ ಘಟಕದಲ್ಲಿ ಜನಿಸಿದ ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಜನರನ್ನ ಪ್ರೇರೇಪಿಸಿದವರು. ನನಗೆ ರಕ್ತವನ್ನು ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎನ್ನುವ ಘೋಷಣೆಯನ್ನ ಹೊರಡಿಸುವುದರ ಮೂಲಕ ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಎಚ್ಚರಿಕೆಯನ್ನು ಮೂಡಿಸಿದವರು. ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನ ತೊಡಗಿಸಿಕೊಂಡವರು. ಅಂತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರನ್ನು ಹೊಂದಿರುವಂತಹ ತಂಡ ನಮ್ಮಂತ ಸಾಗಿ ಬರ್ತಾ ಇದೆ. ಮೂರನೇ ತಂಡವಾಗಿ ಪೂರ್ವಿಕಾ ನಾಯಕತ್ವದ ಹಸಿರು ಸಮವಸ್ತ್ರದಲ್ಲಿ ಬರ್ತಾ ಇರುವಂತಹ ರಾಣಿ ಅಬ್ಬಕ್ಕ ತಂಡ. ಅಬ್ಬಕ್ಕ ರಾಣಿ ಅಥವಾ ಅಬ್ಬಕ್ಕ ಮಹಾದೇವಿ ತುಳುನಾಡನ್ನು ಉಳಿಸಲು 14ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರೊಡನೆ ಹೋರಾಡಿದಳು. ಚೌಟ ವಂಶಕ್ಕೆ ಸೇರಿದ ರಾಣಿಯು ಬಂದರು ನಗರಿಯಾದ ಉಳ್ಳಾಲವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಳು. ಅವಳ ಧೈರ್ಯದಿಂದಾಗಿ ಅಭಯ ರಾಣಿ ಎಂದು ಹೆಸರಾಗಿದ್ದಳು. ಈಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯಳು. ಇಂತಹ ಅಪ್ರತಿಮ ದೇಶಭಕ್ತ ನಾರಿಯ ಹೆಸರನ್ನ ಹೊಂದಿರುವಂತಹ ಹಸಿರು ತಂಡ ತಮ್ಮ ಪಥಸಂಚಲನದಲ್ಲಿ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ಹೆಸರಿನ ಯೆಲ್ಲೋ ತಂಡ. ದಿಯಾ ನಾಯಕತ್ವದಲ್ಲಿ ಈ ತಂಡ ತಮ್ಮ ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಪ್ರೀತಿಯ ಕಿರಿಯ ಹೆಂಡತಿ. ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ ಕನ್ನಡಿಗರ ತಾಯಿ. ಯೋಧರನ್ನ ತನ್ನ ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದ ರಾಣಿ ಚೆನ್ನಮ್ಮ ವೈರಿಗಳ ಮಕ್ಕಳು ವೈರಿಗಳಲ್ಲ ಎಂದು ಹೇಳುವ ಮೂಲಕ ವೈರಿ ಠಾಕರೆ ಮಕ್ಕಳನ್ನ ಸಾಕಿ ಸಲುಹಿದ ರಾಷ್ಟ್ರಮಾತೆ. ಇಂತಹ ರಾಷ್ಟ್ರ ನಾಯಕರ ಮಹಾನ್ ಹೆಸರುಗಳನ್ನು ಇಟ್ಟುಕೊಂಡು ಅವರಂತೆ ಮುಂದೆ ತಾವಾಗಬೇಕು ಎನ್ನುವಂತಹ ಛಲ ಹಾಗೂ ಅತಿಯಾದ ಆತ್ಮವಿಶ್ವಾಸದೊಂದಿಗೆ ನಮ್ಮ ಮಕ್ಕಳು ತಮ್ಮ ಪಥಸಂಚಲನದಲ್ಲಿ ವಂದನೆಗಳನ್ನು ಸ್ವೀಕರಿಸಿದ್ದಾರೆ. ಕಡಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಇವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಶಾಲೆಗಳಲ್ಲಿ ಕ್ರೀಡಾಕೂಟ ನಡೆಸುವುದರಿಂದ ಮಕ್ಕಳಿಗೆ ಎಳವೆಯಲ್ಲಿಯೇ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಸಹಕಾರಿಯಾಗ್ತದೆ. ವಿದ್ಯಾರ್ಥಿಗಳಲ್ಲಿ ಕ್ರೀಡೆ ದೈಹಿಕವಾಗಿ ಬಲಿಷ್ಠತೆಯನ್ನು ಮೂಡಿಸುವುದರ ಮೂಲಕ ಏಕಾಗ್ರತೆಯನ್ನು ಕೂಡ ಗಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಸಹಕಾರ ಭಾವನೆ, ನಾಯಕತ್ವದ ಭಾವನೆ, ಶಿಸ್ತನ್ನ ಮೂಡಿಸುವ ಕೆಲಸ